ನಿಮಗೆಲ್ಲ ಗೊತ್ತಿರಬಹುದು, ಶಿರಹಟ್ಟಿ ಮಠ ಅಂದರೆ ಅದು ಹಿಂದೂ ಮುಸ್ಲಿಮರ ಸಮನ್ವಯದ ಮಠ. ನಮ್ಮ ಮಠಕ್ಕೆ ಹಿಂದೂಗಳು ಎಷ್ಟು ಜನ ಬರ್ತಾರೆ, ಮುಸ್ಲಿಮರು ಅಷ್ಟೇ ಜನ ಬರ್ತಾರೆ. ಎಲ್ಲ ಸಂಪ್ರದಾಯಗಳು ಸಮಸಮವಾಗಿದ್ದಾವೆ. ನಮ್ಮ ಮಠದಲ್ಲಿ ಮಸೂತಿ ಇದೆ. ನಮ್ಮ ಮಠದಲ್ಲಿ ಮಸೂತಿ ಇದೆ. ಈ ಮಸೂತಿಯಲ್ಲಿ ಮಠ ಇದೆ. ಹಾಗಾಗಿ ನಾವಿಬ್ಬರು ಒಂದೇ ಆಗಿದ್ದೇವೆ. ನೀವೆಲ್ಲ ನಮ್ಮ ಬಂಧುಗಳಾಗಿದ್ದೀರಿ. ಏನು ಬಹಳ ವ್ಯತ್ಯಾಸ ಅಲ್ಲ, ಇಷ್ಟೇ ವ್ಯತ್ಯಾಸ. ನಮ್ಮ ಮಠದಾಗ ಮಸೂತಿ ಐತಿ, ಈ ಮಸೂತಿ ಒಳಗೆ ಒಂದು ಮಠ ಐತಿ. ಬಹಳ ವ್ಯತ್ಯಾಸ ಇಲ್ಲಲ್ಲ, ಹಿಂಗೆ ಮಾಡಿಬಿಟ್ರು ಒಂದೇ ಆಯಿತು ಅಂತ. ಕೇವಲ ಆ ಮಠ ಸಂಪ್ರದಾಯಗಳಿಂದ ಒಂದೇ ಅಲ್ಲ, ನಾವು ಗುರುಕುಲದಿಂದನೂ ಕೂಡ ಒಂದೇ ಆಗಿ ಬಂದಿರತಕ್ಕಂಥವ್ರು. ಒಂದೇ ಗುರುಕುಲದಲ್ಲಿ ಒಂದೇ ಅನ್ನವನ್ನು ಉಂಡು ಒಂದೇ ಗುರುವಿನಲ್ಲಿ ಬೆಳೆದಿರ್ತಕ್ಕಂಥವ್ರು ಅನ್ನೋದನ್ನು ನಿಮಗೆ ಪರಿಚಯ ಮಾಡಬೇಕಾಗಿದೆ. ಮೆರವಣಿಗೆಯ ಮೂಲಕ, ಉತ್ಸವದ ಮೂಲಕ ನಮ್ಮನ್ನು ಬರಮಾಡಿಕೊಂಡ್ರಿ. ಉತ್ಸವದ ಮೂಲಕ ಬರಮಾಡಿಕೊಂಡ್ರಿ. ಆ ಉತ್ಸವದಲ್ಲಿ ನಮ್ಮನ್ನು ಕುಂದ್ರಿಸಲಿಕ್ಕೆ ಒಂದು ರಥ ಇತ್ತು. ಆ ರಥದ ಮುಂದೆ ಕುಂಭದ ಸಾಲಿತ್ತು. ಆ ಕುಂಭದ ಸಾಲಿನ ಮುಂದೆ ನವಿಲುಗರಿಯ ಒಂದು ತಂಡ ಇತ್ತು. ಗೊಂಬೆ ಕುಣಿತಗಳ ತಂಡ ಇತ್ತು. ಡೊಳ್ಳು ಮೇಳ ಇತ್ತು. ಬೇರೆ ಬೇರೆ ನೀವೆಲ್ಲ ಹುಡುಗರೆಲ್ಲ ಇದ್ರಿ. ಹೀಗೆಲ್ಲ ನಡೆದಿತ್ತು. ಬಹುಶಃ ಊರು ತುಂಬ ಉತ್ಸವ ನಡೆದಿತ್ತು ಅಂತ ನಿಮಗನಿಸಿತ್ತು. ಆದರೆ ಕುಂತು ನೋಡೋರಿಗೆ ನಮಗೇನಿಸಿತ್ತಂದ್ರೆ ಊರು ತುಂಬ ಉತ್ಸಾಹ ನಡೆದಿದೆ ಅನ್ನುವಂತಹ ಭಾವ ನಮಗೆ ಬರ್ತಾ ಇತ್ತು. ಸ್ವಾಮೀಜಿಯವರು ಯಾಕೆ ಉತ್ಸವವನ್ನು ಇಟ್ಟಾರ ಅಂತ ಗೊತ್ತಾಗಿದ್ದು ಅಂತಂದರೆ, ಆ ಊರೆಲ್ಲ ಉತ್ಸಾಹದಲ್ಲಿ ಇರಲಿ ಅನ್ನುವಂತಹ ಭಾವದಿಂದ ಅವರು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅದು ನಮ್ಮ ಮೆರವಣಿಗೆಯಲ್ಲ, ನಿಮ್ಮ ಉತ್ಸಾಹವನ್ನು ನೂರ್ಮಡಿ ಮಾಡುವ ಕಾರ್ಯಕ್ರಮ ಅದಾಗಿತ್ತು ಅನ್ನುವಂಥ ಭಾವ ನಮ್ಮದಾಗಿತ್ತು ಅನ್ನುವಂಥದ್ದು. ರಥ ಹೊರಗೆ ನೋಡಕ್ಕೆ ಭಾಳ ಚಂದಿತ್ತು. ಅದರ ಕುಂತವ್ರು ಹೆಂಗೆ ಕಾಣ್ತಿದ್ರು ಅದು ದೇವರಿಗೆ ಗೊತ್ತು. ರಥ ಹೊರಗೆ ಜಗ ಜಗ ಅಂತಿತ್ತು, ಅಲ್ಲಿ ಕುಂತವ್ರಿಗೆ ಮಾತ್ರ ಭಗ ಭಗ ಅಂತಿತ್ತು. ಅದು ಕುಂಭ ಹೊತ್ತವ್ರಿಗೆ ಗೊತ್ತಿಲ್ಲ, ಓಡಾಡೋ ಹಿರಿಯರಿಗೆ ಹುಡುಗರಿಗೆ ಅಷ್ಟೇ ಗೊತ್ತಿತ್ತು ಯಾಕೆ ಹಂಗಾಗಿತ್ತು ಅಂಥೇಳಿ. ಆ ಸಂಕಟಕ್ಕೆ ನಾವು ಹಗಲಲ್ಲೇ ಮೂಗು ಮುಚ್ಕೊಂತಿದ್ವಿ. ಮೊಬೈಲ್ ಹುಡುಗರು ಬಂದು ತೆಗೀರಿ ಅದನ್ನಂತಿದ್ವು. ಅವ್ರ ಸಂಕಟ ಅವ್ರಿಗೆ, ನಮ್ಮ ಸಂಕಟ ನಮಗೆ. ಮುಚ್ಕೊಂಡು ಕುಂತ್ರಿ ಹೆಂಗ್ರಿ ತೆಗೀರಿ ಅಂತ ಅವ್ರು ಅಂತಿದ್ರು. ತೆಗೆದ್ರೆ ಅವ್ರ ಫೋಟೋ ಚಂದ ಕಾಣ್ತವೆ, ಹೌದಲ್ಲ? ಅಂತೂ ಒಟ್ಟಾರೆ ಸ್ನೇಹಿತ ಸ್ವಾಮಿಗಳು ಮೊದಲನೇ ಸಾರಿ ನಮ್ಮನ್ನು ಎಷ್ಟು ಪ್ರೇಮದೊಂದಿಗೆ ಬರಮಾಡಿಕೊಂಡ್ರು ಅಂತಂದರೆ, ಈ ಋಣವನ್ನು ನಮಗೆ ತೀರಿಸಲಿಕ್ಕೆ ಸಾಧ್ಯವೇ ಅನ್ನುವಂಥ ಭಾವ ಬರುವಷ್ಟರ ಮೆಟ್ಟಿಗೆ ಅವರು ನಮ್ಮನ್ನು ಉತ್ಸಾಹದಿಂದ, ಪ್ರೇಮದಿಂದ, ಸ್ನೇಹದಿಂದ, ಗೌರವದಿಂದ ಬರಮಾಡಿಕೊಂಡಿದ್ದನ್ನು ನಾವು ಹೃದಯಾರಿ ಏನು ಭಗವಂತನಲ್ಲಿ ಪ್ರಾರ್ಥಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ, ಅವರು ನಮಗೆ ಕೊಟ್ಟಿರ್ತಕ್ಕಂಥ ಗೌರವವನ್ನು ನಾವು ಭವಿಷ್ಯದೊಳಗೆ ಅವರಿಗೆ ಕೊಡುವಂಗೆ ಆಗಲಿಪ್ಪ, ಅದಕ್ಕೆ ನೀ ಸಹಕಾರ ಮಾಡಪ್ಪ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಪ್ರಾರಂಭಕ್ಕನೇ ಮಾಡಿಬಿಡ್ತೇವೆ. ಸೀರೆಯನ್ನು ಒಂದೇ ಥರ ಉಟ್ಕೊಂಡು ಹೆಣ್ಮಕ್ಳು ಹೊರಟಿದ್ರು. ಅದು ಕೇವಲ ನೋಡುಗರಿಗೆ ಸೀರೆಯಾಗಿ ಕಂಡಿದ್ರೆ, ನಮಗೆ ಮಾತ್ರ ಮಸೂತಿಯ ಸಿರಿಯಾಗಿ ಅದು ಕಂಡಿತ್ತು ಅನ್ನುವಂತಹ ಭಾವವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಒಂದೇ ಥರದ ಸೀರೆಯನ್ನು ಕೊಡುವ ಅವಶ್ಯಕತೆ ಏನಿತ್ತು?
ಬೇರೆ 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 ಸೀರೆ ಕಲರ್ಗಳ ಸೀರೆಯನ್ನು ಕೊಡ್ಬೋದಾಗಿತ್ತು. ಕೊಡ ಒಂದೇ ಥರ, ಆ ಕೊಡದ ಮೇಲಿರುವಂತಹ ಎಲೆಗಳು ಒಂದೇ ಥರ, ಆ ಎಲೆಗಳ ಮೇಲಿರ್ತಕ್ಕಂಥ ಕಾಯಿ ಒಂದೇ ಥರ, ಆ ಕಾಯಿ ಮೇಲೆ ಹಾಕಿರ್ತಕ್ಕಂಥ ಬಟ್ಟಿ ಒಂದೇ ಥರ. ಹುಟ್ಟ ಹೆಣ್ಣು ಮಕ್ಕಳು ಎಲ್ಲರೂ ನಾನಾ ಥರ ಆಗಿದ್ರು ಕೂಡ ನೋಡೋರಿಗೆ ಒಂದೇ ಥರ. ನಮಗನಿಸಿದ್ದೇನು ಅಂತಂದರೆ, ಮಠಾಧಿಪತಿಗಳನ್ನು ಸ್ವಾಮಿಗಳನ್ನು ಪಂಚಮಹಾಭೂತಗಳಿಗೆ ಹೋಲಿಸ್ತಾರೆ. ಸ್ವಾಮಿಗಳಂದರೆ ಭೂಮಿ ಇದ್ದ ಹಾಗೆ, ಗಾಳಿ ಇದ್ದ ಹಾಗೆ, ಸೂರ್ಯ ಚಂದ್ರರಿದ್ದ ಹಾಗೆ, ಆಕಾಶ ಇದ್ದ ಹಾಗೆ ಅಂತ ಸ್ವಾಮಿಗಳನ್ನು ಪಂಚಮಹಾಭೂತಗಳಿಗೆ ಹೋಲಿಸ್ತಾರೆ. ಪಂಚಮಹಾಭೂತಗಳಿಗೆ ಯಾಕೆ ಹೋಲಿಸ್ತಾರಂತಂದ್ರೆ, ಪಂಚಮಹಾಭೂತಗಳಿಗೆ ಎಲ್ಲರೂ ಸಮಾನರು. ಗಾಳಿಗೆ ಎಲ್ಲರೂ ಸಮಾನರು. ಆ ಗಾಳಿಗೆ ಇವರು ಸ್ವಾಮಿಗಳು, ಇವರು MLAಗಳು, ಇವರು ಸಾದಾ ಜನ, ಇವರು ಹೆಣ್ಮಕ್ಳು, ಇವರು ಗಂಡ್ಮಕ್ಳು, ಇವರು ಸಣ್ಣ ಹುಡುಗರು, ಇವರು ಪ್ರಾಣಿಗಳು, ಏನೂ ಗೊತ್ತಿಲ್ಲ. ಸಮಾನತೆ ಅಲ್ಲಿ ಮೆರಿತಿರ್ತದೆ. ಸೂರ್ಯನಿಗೆ ಎಲ್ಲರೂ ಸಮಾನರು, ಚಂದ್ರನಿಗೆ ಎಲ್ಲರೂ ಸಮಾನರು, ಭೂಮಿಗೆ ಎಲ್ಲರೂ ಸಮಾನರು. ಹಾಗೆ ಮಠಾಧಿಪತಿಗಳ ದೃಷ್ಟಿಯಲ್ಲಿ ಎಲ್ಲ ಜನರು ಸಮಾನರು, ಅವರು ಬೇರೆ ಹೆಚ್ಚು ಕಡಿಮೆ ಅಲ್ಲ ಅನ್ನೋದಕ್ಕೆ ಎಲ್ಲ ನಾರಿಯರಿಗೆ ಸೀರೆಯನ್ನು ಒಂದೇ ಥರ ಉಡಿಸಿ ಆ ಬಹುದೊಡ್ಡ ಮೆರವಣಿಗೆಯನ್ನು ಪೂಜ್ಯರು ನೆರವೇರಿಸಿದ್ರು. ಎಲ್ಲರೂ ಸಮ, ಎಲ್ಲರೂ ಸಮ. ಆ ಸಮವಸ್ತ್ರ ಏನು ಹೇಳ್ತಿತ್ತು ಅಂದ್ರೆ ಸಮಾನತೆಯನ್ನು ಹೇಳ್ತಾ ಇತ್ತು. ಈ ಸಮಾನತೆಯನ್ನು ಸಾರುವುದು ವೀರಶೈವ ಲಿಂಗಾಯತ ಮಠಗಳ ಗುರಿಯಾಗಿದೆ ಅಂತಕ್ಕಂಥದ್ದಕ್ಕೆ ಇವತ್ತಿನ ಮೆರವಣಿಗೆ ಬಹಳ ಪ್ರಮುಖವಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು.